ಬ್ಯಾಂಕ್ ಇಂಟರ್ವ್ಯೂಗಳಲ್ಲಿ ಸ್ಪೆಷಲಿ RRB PO ಇಂಟರ್ವ್ಯೂ ಅಲ್ಲಿ ಕಾಮನಾಗಿ ಕೇಳೋ ಕ್ವೆಶನ್ ಅಂದರೆ ಡೂ ಯು ನೋ ಅಬೌಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕೇಳ್ತಾರೆ. ಸೊ ನಮಗೆ ಅಲ್ಲಿ ಡೆಪ್ತಾಗಿ ಆನ್ಸರ್ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಅಟೆಂಡ್ ಮಾಡೋಕ್ಕಾದ್ರೂ ನಮಗೆ ಗೊತ್ತಿರಬೇಕು. ಸೊ KCC ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಇದು ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂದರೆ 1998 ಆಗಿತ್ತು. ಯಾರ್ದು ಕಮಿಟಿ ರೆಕಮೆಂಡೇಷನ್ ಅಂದರೆ RV ಗುಪ್ತಾ ಕಮಿಟಿ ರೆಕಮೆಂಡೇಷನ್ ಮೇಲೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಸ್ಟಾರ್ಟ್ ಮಾಡಿದರು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಂದರೆ ಒಂದ್ಸರಿ ಡೆಫಿನೇಷನ್ ನೋಡ್ಕೊಳ್ಳೋಣ. ಇಟ್ಸ್ ಅ ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿ ಪ್ರೊವೈಡೆಡ್ ಟು ಫಾರ್ಮರ್ಸ್ ಟು ಮೀಟ್ ದೇರ್ ಶಾರ್ಟ್ ಟರ್ಮ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟಿ ನೀಡ್ಸ್ ವಿತೌಟ್ ರಿಪೀಟೆಡ್ ಬ್ಯಾಂಕ್ ವಿಸಿಟ್. ಅಂದರೆ ಫಾರ್ಮರ್ಸಿಗೆ ಶಾರ್ಟ್ ಟೈಮ್ ಅಗ್ರಿಕಲ್ಚರ್ ಲೋನ್ನ ಕೊಡ್ತಾರೆ. ಯಾಕಂದರೆ ಪದೇ ಪದೇ ಅವರು ಬ್ಯಾಂಕಿಗೆ ಬರದೇ ಇರಲಿ ಅಂತ. ಇದರಲ್ಲಿ ಹೆಂಗಾಗುತ್ತೆ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ದು ಒಂದು ಅಕೌಂಟಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಂದರೆ ಅವ್ರಿಗೆ ಎಷ್ಟು ಎಲಿಜಿಬಿಲಿಟಿ ಇರುತ್ತೋ ಅಷ್ಟು ಅಮೌಂಟ್ನ ಆ ಅಕೌಂಟಿಗೆ ಹಾಕಿರ್ತಾರೆ. ಅದಕ್ಕಂತ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಮಾಡಿರ್ತಾರೆ. ಅದು ATM ಕಾರ್ಡ್ ಥರನೇ ಇರುತ್ತೆ. ಸೊ ಅವರಿಗೆ ಯಾವಾಗ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಅಮೌಂಟ್ನ ಅವ್ರು ವಿತ್ಡ್ರಾ ಮಾಡ್ಕೋಬೋದು. ಇದನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕರೀತಾರೆ. ಆಗಲೇ ಹೇಳ್ದಂಗೆ ಕಿಸಾನ್ ಕ್ರೆಡಿಟ್ ಈಸ್ ಅ ರಿವಾಲ್ವಿಂಗ್ ಕ್ರೆಡಿಟ್ ಅಂತ. ಕ್ರಾಸ್ ಕ್ವೆಶನಲ್ಲಿ ವಾಟ್ ಈಸ್ ರಿವಾಲ್ವಿಂಗ್ ಕ್ರೆಡಿಟ್ ಅಂತ ಕೇಳಿದರೆ ಫಾರ್ಮರ್ ಕ್ಯಾನ್ ಯೂಸ್ ಮನಿ ಅಗೇನ್ ಆ್ಯಂಡ್ ಅಗೇನ್ ವಿತಿನ್ ಅ ಫಿಕ್ಸ್ಡ್ ಲಿಮಿಟ್ ವಿತೌಟ್ ಅಪ್ಲೈಯಿಂಗ್ ಫಾರ್ ಅ ನ್ಯೂ ಲೋನ್. ಅಂದರೆ ಕಿಸಾನ್ ಕ್ರೆಡಿಟಲ್ಲಿ ಹೇಳಿದೆ ಇಷ್ಟು ಲಿಮಿಟಲ್ಲಿ ಮನಿನ ಫಾರ್ಮರಿಗೆ ಕೊಟ್ಟಿರ್ತಾರೆ. ಯೂಸಿಂಗ್ ದ KCC ಅವರು ಯಾವಾಗ ಬೇಕೋ ಆವಾಗ ಆ ಮನಿನ ವಿತ್ಡ್ರಾ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು, ವಿತೌಟ್ ಅಪ್ಲೈಯಿಂಗ್ ನ್ಯೂ ಲೋನ್ ಅಂತ ಹೇಳಿದೆ. ಸೊ ಇದನ್ನು ಏನು ಹೊಸ ಲೋನಿಗೆ ಅಪ್ಲೈ ಮಾಡದೆ ಇರೋ ಲಿಮಿಟೆಡ್ ಮನಿನ ಉಪಯೋಗಿಸ್ಕೊಳ್ಳೋದನ್ನ ರಿವಾಲ್ವಿಂಗ್ ಕ್ರೆಡಿಟ್ ಅಂತಾರೆ. ಎಕ್ಸಾಂಪಲ್ ಏನಪ್ಪ ಅಂದರೆ ಇವಾಗ ಬ್ಯಾಂಕ್ ಒಬ್ಬ ಫಾರ್ಮರ್ಗೆ 1 ಲಕ್ಷ ಹಾಕಿರುತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ. ಅವರಿಗೆ ಸೀಡ್ಸ್ನ ಪರ್ಚೇಸ್ ಮಾಡೋಕ್ಕೆ 40,000 ಬೇಕಾಗಿರುತ್ತೆ. ಆ ಕಾರ್ಡನ್ನ ಯೂಸ್ ಮಾಡ್ಕೊಂಡವರು 40,000ನ ವಿತ್ಡ್ರಾ ಮಾಡ್ಕೋತಾರೆ. ಅಕೌಂಟಲ್ಲಿ ಇವಾಗ ಎಷ್ಟು ಉಳೀತು? 60,000 ಉಳೀತು. ಆಮೇಲೆ ಅವ್ರದ್ದು ಬೆಳೆ ಎಲ್ಲ ಬಂದ ಮೇಲೆ ಆ 40,000ನ ಅವ್ರು ವಾಪಸ್ ಆ ಅಕೌಂಟಿಗೆ ಡೆಪಾಸಿಟ್ ಮಾಡಿದಾಗ ಅಗೇನ್ ಫುಲ್ ಮುಂಚೆ ಎಷ್ಟಿತ್ತಲ್ವ ಲಿಮಿಟು 1 ಲಕ್ಷ, ಅದೇ ಇವಾಗ ಹೊಸದಾಗಿ ಶುರು ಆಗುತ್ತೆ. ನೆಕ್ಸ್ಟ್ ಪಾಸಿಬಲ್ ಕ್ವೆಶನ್ KCC ಬಗ್ಗೆ ಅಂದರೆ ಆಬ್ಜೆಕ್ಟಿವ್ ಆಫ್ KCC ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ದು ಮುಖ್ಯ ಉದ್ದೇಶ ಏನು ಅಂತ. ಆಗಲೇ ಹೇಳ್ದಂಗೆ ಟೈಮ್ಲಿ ಮತ್ತು ಅಡಿಕ್ವೇಟ್ ಕ್ರೆಡಿಟ್ ಟು ಫಾರ್ಮರ್ಸಿಗೆ ಅವ್ರಿಗೆ ಯಾವಾಗ ಬೇಕು ಎಷ್ಟು ಬೇಕೋ ಅಷ್ಟು ಕ್ರೆಡಿಟ್ನ ಪ್ರೊವೈಡ್ ಮಾಡೋದು KCC ಉದ್ದೇಶ. ನೆಕ್ಸ್ಟು ಫಾರ್ಮರ್ಸಲ್ಲಿ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ಒಂದು 10,000 ಬೇಕು ಅಂದರೆ ಅದನ್ನು ಬ್ಯಾಂಕ್ ಹತ್ರ ಏನು ತೊಗೊಳ್ಳೋಣ, ಊರಲ್ಲೇ ಯಾರ ಹತ್ರನೂ ತೊಗೊಳ್ಳೋಣ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ. ಬಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅವರು ತಗೊಂಡಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬ್ಯಾಂಕಿಂದ ಅಂದರೆ ಅವ್ರ ಅಕೌಂಟಿಂದನೇ ಅವರು ಲೆಂಡ್ ಮಾಡ್ಬೋದು ಯಾವಾಗ ಬೇಕೋ ಆವಾಗ. ಸೊ ಈ ಥರ ಒಂದು ಫಾರ್ಮರ್ಸ್ ಮೈಂಡ್ಸೆಟ್ ಚೇಂಜ್ ಮಾಡೋದು KCCದು ಆಬ್ಜೆಕ್ಟಿವ್. ನೆಕ್ಸ್ಟು ಕ್ರಾಪ್ ಮತ್ತು ಅಲೈಡ್ ಆ್ಯಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡೋದಕ್ಕೆ ಈ KCCನ ಸ್ಟಾರ್ಟ್ ಮಾಡಿದ್ದಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಲಿಜಿಬಿಲಿಟಿ ಕ್ರೈಟೀರಿಯನ್ನು ಯಾರ್ಯಾರಿಗೆ ನಾವು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಪ್ರೊವೈಡ್ ಮಾಡ್ಬೋದು ಅಂದರೆ ಯಾರು ಫಾರ್ಮರ್ಸ್ ಸ್ವಂತ ಹೊಲ ಇರುತ್ತಲ್ವ ಅವರು ಎಲಿಜಿಬಲ್ ಆಗ್ತಾರೆ. ಟೆನೆಂಟ್ ಫಾರ್ಮರ್ಸ್ ಅಂದರೆ ಅವ್ರದ್ದು ಸ್ವಂತ ಅಲ್ಲ ಬಟ್ ಕಾಂಟ್ರಾಕ್ಟ್ ಮಾಡಿಕೊಂಡು ಬೇರೆಯವ್ರದ್ದು ಹೊಲಗಳಲ್ಲಿ ತೋಟಗಳಲ್ಲಿ ಅವರು ಬೆಳೀತಾ ಇರ್ತಾರೆ ಅವರು, ಅಥವಾ ಶೇರ್ ಕ್ರಾಪರ್ಸ್ ಆಫ್ SHG ಆರ್ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ಸ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ನು. ಇದು KCC ಬರೀ ಬರೀ ಅಗ್ರಿಕಲ್ಚರ್ ಮಾತ್ರ ಇನ್ವಾಲ್ವ್ ಆಗುತ್ತಾ ಅಂತ ಕೇಳ್ತಾರೆ. ಇಲ್ಲ, ಡೈರಿ, ಪೌಲ್ಟ್ರಿ, ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಅಂದರೆ ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ ಇರುತ್ತಲ್ಲ ಅಂಥ ಫಾರ್ಮರ್ಸ್ ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ಪಾಸಿಬಲ್ ಕ್ವೆಶನ್ ಏನಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ಕ್ರೆಡಿಟ್ ಲಿಮಿಟ್ನ ಯಾವ ಬೇಸಿಸ್ ಮೇಲೆ ಫಿಕ್ಸ್ ಮಾಡ್ತಾರೆ ಅಂತ. ಇವಾಗ ಫಾರ್ಮರ್ಸು ಯಾವ ಥರ ಬೆಳೆನ ಬೆಳೀತಾ ಇದ್ದಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವರು 3 ತಿಂಗಳು ಬೆಳೆ ಬೆಳೆದ್ರೆ ಅವರಿಗೆ ಕಡಿಮೆ ಕ್ರೆಡಿಟ್ಸ್ ಕೊಡ್ತಾರೆ.
ಕೆಲವರು ತೋಟ ಮಾಡ್ತಾ ಇರ್ತಾರೆ, ಅದಕ್ಕೆ ಬೇರೆ ಥರ ಕ್ರೆಡಿಟ್ನ ಫಿಕ್ಸ್ ಮಾಡ್ತಾರೆ. ನೆಕ್ಸ್ಟು ಫಾರ್ಮರ್ ಹತ್ರ 5 ಎಕರೆ ಲ್ಯಾಂಡ್ ಇದ್ದರೆ ಅವರಿಗೆ ಬೇರೆ ಕಡಿಮೆ ಕ್ರೆಡಿಟ್ ಕಂಪೇರ್ ಟು 10 ಎಕರೆ ಇರೋವಂಥ ಫಾರ್ಮರ್ಸಿಗೆ. ನೆಕ್ಸ್ಟ್ ಅಲೈಡ್ ಆ್ಯಕ್ಟಿವಿಟೀಸ್ ಅಂದರೆ ಈ ಬೆಳೆ ಬೆಳೆಯೋ ಫಾರ್ಮರ್ಸಿಗೆ ಬೇರೆ ಥರ, ಅಂದರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಪ್ರೊವೈಡ್ ಮಾಡ್ತಾರೆ. ಈ ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಬೀ ಕೀಪಿಂಗ್, ಫಿಶರಿ ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕನ್ಸ್ಟ್ರಕ್ಷನ್ ವೈಸು. ಸೊ ಹಾಗಾಗಿ ಅವ್ರಿಗೇ ಸಪ್ರೇಟ್ ಲಿಮಿಟ ಇರುತ್ತೆ ಕಂಪೇರ್ ಟು ಫಾರ್ಮರ್ಸ್ಗೆ. ಸೊ ಹೀಗೆ ಅವ್ರದ್ದು ಕ್ರಾಪಿಂಗ್ ಪ್ಯಾಟ್ರನ ಮೇಲಾಗಿರ್ಬೋದು, ಅಥವಾ ಅವ್ರ ಹತ್ರ ಎಷ್ಟು ಲ್ಯಾಂಡ್ ಹೋಲ್ಡಿಂಗ್ ಇದೆ ಅದ್ರ ಮೇಲೆ, ಅಥವಾ ಅವರು ಯಾವ ಥರ ಸಿಸ್ಟಮ್ ಹಾಕಿದ್ದಾರೆ, ಅಂದರೆ ಅವರು ಕ್ರಾಪ್ ಬೆಳೀತಾ ಇದ್ದಾರಾ ಅಥವಾ ಡೈರಿಗ, ಅದ್ರ ಮೇಲೆ ಕ್ರೆಡಿಟ್ ಲಿಮಿಟ್ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಪಾಸಿಬಲ್ ಕ್ವೆಶನ್ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡು ಬೇರೆ ಲೋನ್ಗಳಿಗಿಂತ ಹೇಗೆ ಡಿಫ್ರೆಂಟು, ಇದ್ರದ್ದು ಸ್ಪೆಷಲ್ ಫೀಚರ್ಸ್ ಏನು ಅಂತ ಕೇಳ್ಬೋದು. ಆವಾಗಲೇ ಹೇಳ್ದಂಗೆ ಇದು ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿ ಇರುತ್ತೆ. ಇದರಲ್ಲಿ ಒಂದು ಕ್ರೆಡಿಟ್ ಲಿಮಿಟ್ ಫಿಕ್ಸ್ ಆದಮೇಲೆ ಒಬ್ಬ ಫಾರ್ಮರು ಎಷ್ಟು ಸರಿ ಬೇಕಾದರೂ ವಿತ್ಡ್ರಾ ಮಾಡ್ಬೋದು. ಆ್ಯಂಡ್ ವಿತ್ಡ್ರಾ ಮಾಡಿರೋ ಅಮೌಂಟ್ ಮೇಲೆ ಮಾತ್ರ ಇಂಟ್ರೆಸ್ಟು ಅಪ್ಲೈ ಆಗುತ್ತೆ. ಅಂದರೆ ಇವಾಗ ಒಬ್ಬ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ 1,00,000 ಅವನಿಗೆ ಲಿಮಿಟ್ ಫಿಕ್ಸ್ ಮಾಡಿರ್ತಾರೆ. ಬಟ್ ಅವನು 40,000 ಮಾತ್ರ ವಿತ್ಡ್ರಾ ಮಾಡಿಕೊಂಡಾಗ ಇಂಟ್ರೆಸ್ಟು 40,000 ಮೇಲೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ದು ಫೀಚರು. ಈ ಕ್ರೆಡಿಟ್ ಕಾರ್ಡ್ ಹೇಗೆ ಅಂದರೆ ವ್ಯಾಲಿಡ್ ಫಾರ್ 5 years, 5 ವರ್ಷದ ತನಕ ವ್ಯಾಲಿಡ್ ಇರುತ್ತೆ. ಬಟ್ ಆ್ಯನ್ಯುಯಲಿನ ಅದು ರಿವೈವ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟಾಪಿಕ್ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಕೂಡ ಅಪ್ಲೈ ಆಗುತ್ತೆ. ಹಾಗೇನಪ್ಪ ಅಂದರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡಿಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಂದರೆ ಬ್ಯಾಂಕು ಒಂದು ಅಗ್ರಿಕಲ್ಚರ್ ಲೋನ್ ಮೇಲೆ ಇಷ್ಟು ಇಂಟ್ರೆಸ್ಟ್ ಅಂತ ಫಿಕ್ಸ್ ಮಾಡಿರುತ್ತೆ. ಅದೇ ಕಿಸಾನ್ ಕ್ರೆಡಿಟ್ ಕಾರ್ಡಿಗೂ ಅಪ್ಲೈ ಆಗುತ್ತೆ. ಬಟ್ ಅಕಾರ್ಡಿಂಗ್ ಟು ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಏನಾಗುತ್ತೆ ಅಂದರೆ ಫಾರ್ಮರ್ ಬರೀ 7% ಮಾತ್ರ ಇಂಟ್ರೆಸ್ಟ್ ಕೊಡಬೇಕು. ಇನ್ನು ಉಳಿದಿದ್ದು ಇಂಟ್ರೆಸ್ಟ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಪೇ ಮಾಡುತ್ತೆ. ಇದಕ್ಕೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಕೊಡ್ತಾರೆ. ಇದರಲ್ಲಿ ಅಡಿಷ್ನಲ್ ಬೋನಸ್ ಏನಪ್ಪ ಅಂದರೆ ಫಸ್ಟ್ ಟೈಮ್ ತೊಗೊಂಡಿರೋ ಲೋನ್ನ ಕರೆಕ್ಟ್ ಟೈಮಲ್ಲಿ ರೀಪೇಮೆಂಟ್ ಮಾಡಿದರೆ ಎಕ್ಸ್ಟ್ರಾ 3% ಅವರಿಗೆ ಆಫ್ ಕೊಡ್ತಾರೆ ನೆಕ್ಸ್ಟ್ ಲೋನಿಗೆ. ಸೊ ಆವಾಗ ನೆಕ್ಸ್ಟ್ ಲೋನು ಅವ್ರೇನಾದ್ರು ಕರೆಕ್ಟಾಗಿ ಫಸ್ಟಿಂದು ಲೋನ್ ಪೇ ಮಾಡಿದ್ದ ಅಂದರೆ 4% ಮಾತ್ರ ಆಗುತ್ತೆ. ಇನ್ನು ಉಳಿದಿರೋದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಪೇ ಮಾಡುತ್ತೆ. ಈ ಥರ ಫೆಸಿಲಿಟಿ ಅಪ್ ಟು 3 lakh ಲೋನ್ ತನಕ ಮಾತ್ರ ಅಪ್ಲೈ ಆಗುತ್ತೆ. ಇದು ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮು. ಇದು ಕಿಸಾನ್ ಕ್ರೆಡಿಟ್ ಕಾರ್ಡಿಗೂ ಕೂಡ ಅಪ್ಲೈ ಆಗುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಒಂದ್ಸರಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ. ಪಾಸಿಬಲ್ ಕ್ವಿಕ್ ಕ್ರಾಸ್ ಕ್ವೆಶನ್ಸ್ ಏನೇನು ಬರ್ಬೋದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂಡರಲ್ಲಿ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಬ್ಸಿಡಿನ ಲೋನಾ ಅಂತ ಕೇಳ್ಬೋದು. ಅಫ್ಕೋರ್ಸ್ ಇದು ಲೋನು, ಸಬ್ಸಿಡಿ ಅಲ್ಲ. ನೆಕ್ಸ್ಟು ಇಂಟ್ರೆಸ್ಟ್ ಸಬ್ವೆನ್ಷನ್ KCCಗೆ ಯಾರು ಕೊಡ್ತಾರೆ? ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡುತ್ತೆ. ನೆಕ್ಸ್ಟ್ KCC ಓನ್ಲಿ ಅಪ್ಲೈ ಫಾರ್ ಕ್ರಾಪ್ಸಾ ಅಂತ ಕೇಳ್ಬೋದು. ಇಲ್ಲ, ಕ್ರಾಪ್ಸ್ ಜೊತೆಗೆ ಡೈರಿ, ಫಿಶರಿ, ಬೀ ಕೀಪಿಂಗಿಗೂ ಕೂಡ ಅಪ್ಲೈ ಆಗುತ್ತೆ. ಇದು ಕಿಸಾನ್ ಕ್ರೆಡಿಟ್ ಕಾರ್ಡದು ಔಟ್ಲೈನು. ನಾವೇನು ಡೆಪ್ತಲ್ಲಿ ನೋಡ್ಕೊಂಡಿಲ್ಲ, ಸುಮ್ಮನೆ ಹಾಗೆ ನೋಡ್ಕೊಂಡಿರೋದು. ನಿಮಗೆ ಸ್ವಲ್ಪನಾದರೂ ಇದರಿಂದ ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂ. ಚೆನ್ನಾಗಿ ಮಾಡಿ, ರಾಕೆಟ್. ಬಾಯ್.